ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ಸ್ವಂತ ಮನೆಯನ್ನು ಮಾಡಬೇಕು ಎನ್ನುವ ಒಂದು ಕನಸಿರುತ್ತೆ. ಮನೆ ಮಾಡಲಿಕ್ಕೆ ತುಂಬ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇರೋದ್ರಿಂದ ನಾರ್ಮಲಿ ನಾವು ಮನೆ ಮಾಡುವಾಗ ಹೋಮ್ ಲೋನ್ ಕಡೆ ಗಮನವನ್ನು ಕೊಡ್ತೀವಿ. ಈ ಹೋಮ್ ಲೋನ್ ಮಾಡುವಾಗ ನಾವೇನಾದರೂ ಮಿಸ್ಟೇಕನ್ನು ಮಾಡಿದರೆ ಇದು ಫ್ಯೂಚರಲ್ಲಿ ತುಂಬ ದೊಡ್ಡದಾದ ಪ್ರಾಬ್ಲಮ್ಗೆ ದಾರಿ ಮಾಡಿಕೊಡುತ್ತೆ. ಫ್ಯೂಚರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ನಮಗೆ ಎದುರಾಗ್ಬೋದು. ಅದೇ ಹೋಮ್ ಲೋನನ್ನು ನಾವು ಸ್ಮಾರ್ಟಾಗಿ ಮಾಡಿ ಸ್ಮಾರ್ಟ್ ಡಿಸಿಷನನ್ನು ನಾವು ತಗೊಂಡ್ರೆ ಇದು ನಮಗೆ ಫ್ಯೂಚರಲ್ಲಿ ಲಾಭ ಮಾಡಿ ಕೊಡ್ಬೋದು, ಅಥವಾ ನಾವು ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನನ್ನು ಕೂಡ ಮಾಡ್ಬೋದು. ಸೊ ಹಾಗಿದ್ರೆ ಹೋಮ್ ಲೋನನ್ನು ಮಾಡುವಾಗ ಯಾವ ರೀತಿ ಸ್ಮಾರ್ಟ್ ಡಿಸಿಷನನ್ನು ತಗೊಳ್ಳೋದು, ಯಾವ ರೀತಿ ನಾವು ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನನ್ನು ತೆಗೆದುಕೊಳ್ಳೋದು ಅನ್ನೋದನ್ನು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಿದ್ರೆ ಹೋಮ್ ಲೋನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಹೋಮ್ ಲೋನೇ ಅಂತೆಲ್ಲ ಆಲ್ಮೋಸ್ಟ್ ಎಲ್ಲ ಲೋನ್ಗಳು ಇದೇ ರೀತಿ ವರ್ಕ್ ಆಗುವಂಥದ್ದು. ಯಾವ ರೀತಿ? ಸೊ ನಾವಿಲ್ಲಿ 50 lakh ಹೋಮ್ ಲೋನ್ ಅಮೌಂಟ್, 8.5% ಇಂಟ್ರೆಸ್ಟ್ ರೇಟ್, ಅದೇ ರೀತಿ 20 ವರ್ಷಕ್ಕೆ ಅಂತ ನಾವಿಲ್ಲಿ ತಗೊಂಡಿದ್ದೀವಿ. ಇಲ್ಲಿ EMI ಬಂತು 43,400 ಅಂತ ಬಂತು, ರೌಂಡ್ ಆಫ್ ಮಾಡಿದರೆ. ಇಂಟ್ರೆಸ್ಟ್ ನಮಗೆ ಇಲ್ಲಿ 54 ಲಕ್ಷ ಬಂತು. ಟೋಟಲ್ ಆಗಿ ನಾವು 20 ವರ್ಷ ಆಗುವಾಗ 1,04,000 ಪೇ ಮಾಡಿರ್ತೀವಿ. 54 ಲಕ್ಷ ಇಂಟ್ರೆಸ್ಟ್, ಅದೇ ರೀತಿ 50 ಲಕ್ಷ ಪ್ರಿನ್ಸಿಪಲ್ ಅನ್ನ ಪೇ ಮಾಡಿರ್ತೀವಿ. ಇಲ್ಲಿ ಒಂದಷ್ಟು ಕ್ಯಾಲ್ಕುಲೇಷನ್ ಬಂದಿದೆ. 2025 ಅಂದರೆ 2025 ಸ್ಟಾರ್ಟಿಂಗ್ ಅಲ್ಲಿ ನಾವು ಲೋನ್ ಮಾಡ್ತೀವಿ. ಪ್ರಿನ್ಸಿಪಲ್ ಫಸ್ಟ್ ವರ್ಷ ಎಷ್ಟು ಹೋಗುತ್ತೆ? 1 ವರ್ಷಕ್ಕೆ 99,500 ಪ್ರಿನ್ಸಿಪಲ್ ಹೋಗುತ್ತೆ, 4,21,000 ಇಂಟ್ರೆಸ್ಟ್ ಹೋಗುತ್ತೆ. ನೆಕ್ಸ್ಟ್ ವರ್ಷ 1,08,000 ಪ್ರಿನ್ಸಿಪಲ್ ಹೋಗುತ್ತೆ, 4,12,000 ಇಂಟ್ರೆಸ್ಟ್ ಹೋಗುತ್ತೆ. ಸೊ ಇದರ ಅರ್ಥ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹೋಗ್ತಾ ಹೋಗುತ್ತೆ, ಪ್ರಿನ್ಸಿಪಲ್ ಕಡಿಮೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಯರ್ ಆಗ್ತಾ ಹೋದ ಹಾಗೆ ಇಲ್ಲಿ ಪ್ರಿನ್ಸಿಪಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ಟ್ ಇಯರ್ ನೋಡಿ 20 ವರ್ಷ 2044ರಲ್ಲಿ 4,97,000 ಪ್ರಿನ್ಸಿಪಲ್ ಹೋಗಿರುತ್ತೆ, 23,000 ಮಾತ್ರ ಇಂಟ್ರೆಸ್ಟ್ ಹೋಗಿರುತ್ತೆ. ಸೊ ಇನಿಷಿಯಲಿ ಇಂಟ್ರೆಸ್ಟ್ ಜಾಸ್ತಿ ಹೋಗ್ತಾ ಹೋಗುತ್ತೆ, ಪ್ರಿನ್ಸಿಪಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಇನಿಷಿಯಲಿ ಎಷ್ಟು ಅಮೌಂಟನ್ನು ಕಟ್ಟಿದರೂ ಕೂಡ ನಿಮ್ಮ ಲೋನ್ ಡೌನ್ ಆಗ್ತಾನೆ ಬರೋದಿಲ್ಲ, ಅಷ್ಟೇ ಇದ್ದಾಗೆ ಇರುತ್ತೆ. ಸೊ ಇನ್ನು ನೀವು ಈ ಇಯರನ್ನು ಜಾಸ್ತಿ ಮಾಡಿದ್ರಿ ಅಂತ ಹೇಳಿದರೆ, 25 ವರ್ಷಕ್ಕೆ ನೀವು ಜಾಸ್ತಿ ಮಾಡಿದ್ರಿ ಅಂತ ಹೇಳಿದರೆ, ನೀವು ಟೋಟಲ್ ಆಗಿ 70,78,000 ಇಂಟ್ರೆಸ್ಟನ್ನು ಪೇ ಮಾಡ್ತೀರಿ. ನೀವು ಮಾಡಿರುವಂಥ ಲೋನ್ 50 ಲಕ್ಷ, ಲೋನ್ಗಿಂತ ಜಾಸ್ತಿ ನೀವು ಇಂಟ್ರೆಸ್ಟನ್ನು ಪೇ ಮಾಡ್ತೀರಿ. ನೀವು ಲೋನ್ ಟರ್ಮನ್ನು ಜಾಸ್ತಿ ಮಾಡ್ತಾ ಹೋದಾಗೆ ಇಲ್ಲಿ ನಿಮ್ಮ ಇಂಟ್ರೆಸ್ಟ್ ಪೇಯಬಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲೋನ್ ಟರ್ಮನ್ನು ನಾನೀಗ 10 ವರ್ಷಕ್ಕೆ ಇಡ್ತೀನಿ. ಸೊ 10 ವರ್ಷಕ್ಕೆ ಮಾಡಿದಾಗ 24 ಲಕ್ಷ ನೀವು ಇಂಟ್ರೆಸ್ಟನ್ನು ಪೇ ಮಾಡ್ತೀರಿ, 50 ಲಕ್ಷ ಲೋನನ್ನು ಮಾಡ್ತೀರಿ. 10 ವರ್ಷದಿಂದ 20 ವರ್ಷಕ್ಕೆ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಲೋನ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನು ನೀವು ಇಲ್ಲಿ ಪೇ ಮಾಡ್ತಾ ಹೋಗ್ತೀರಿ. ಸೊ ಹಾಗಾಗಿ ನಾವು ಹೋಮ್ ಲೋನ್ ಮಾಡುವಾಗ ಜಾಗ್ರತೆಯಿಂದ ಇರಬೇಕು. ಸೊ ಮನೆ ಕಟ್ಟಲೇಬೇಕು ಅಂತ ಜಾಸ್ತಿ ಟರ್ಮ್ಗೆ ಹೋಮ್ ಲೋನ್ ಅನ್ನು ತಗೊಳ್ತಾ ಹೋದರೆ ಇಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನು ನಾವು ಪೇ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಹೋಮ್ ಲೋನ್ ಮಾಡುವಾಗ ನಾವು ಒಂದು ರೂಲ್ ಅನ್ನು ಫಾಲೋ ಮಾಡಬೇಕಾಗತ್ತೆ. ನಾವು ಹೋಮ್ ಲೋನ್ ಮಾಡುವಾಗ ಇಲ್ಲೊಂದು ರೂಲ್ ಇದೆ, 320-30-20 ಅಂತ. ಇಲ್ಲಿ 3 ಅಂದರೆ ನಮ್ಮ ಇಯರ್ಲಿ ಇನ್ಕಮ್ನ 3 ಟೈಮ್ ವ್ಯಾಲ್ಯೂನ ಮನಿಯನ್ನು ನಾವು ಕೊಂಡ್ಕೊಳ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನನ್ನ ಇನ್ಕಮ್ 10 ಲಕ್ಷ ಇತ್ತು, ಇಯರ್ಲಿ ಇನ್ಕಮ್ 10 ಲಕ್ಷ ಇತ್ತು ಅಂತ ಹೇಳಿದರೆ ಅದರ 3 ಪಟ್ಟು 30 ಲಕ್ಷದ ಮನಿಯನ್ನು ನಾನು ಕೊಂಡ್ಕೊಳ್ಬೋದು, ಅಥವಾ 30 ಲಕ್ಷದ ವ್ಯಾಲ್ಯೂ ಆಗೋ ಮನಿಯನ್ನು ನಾನು ಕಟ್ಬೋದು ಅಂತ ಇದು ತಿಳಿಸುತ್ತೆ. ಇದೊಂದು ಜನರಲ್ ರೂಲ್ ಆಗುತ್ತೆ. ಇದಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಇನ್ಕಮನ್ನು ಕೂಡ ಕ್ಲಬ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ದುಡಿತಾ ಇದ್ದಾರೆ ಅಂತಿದ್ರೆ ಅವರ ಇನ್ಕಮನ್ನು ಟೋಟಲ್ ಆಗಿ ಆ್ಯಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿಯ ಒಟ್ಟು ಇನ್ಕಮ್, ಇಯರ್ಲಿ ಇನ್ಕಮ್ 20 ಲಕ್ಷ ಆಯಿತು ಅಂತ ಹೇಳಿದರೆ ನೀವು 60 ಲಕ್ಷ ವೆಚ್ಚದ ಮನೆಯನ್ನು ಕಟ್ಬೋದು, ಅಥವಾ 60 ಲಕ್ಷದ ವೆಚ್ಚದ ಮನೆಯನ್ನು ನೀವು ತೆಗೆದುಕೊಳ್ಬೋದು. ಬಟ್ ಹೋಮ್ ಲೋನ್ಗೂ ಕೂಡ ಅವರ ಇನ್ಕಮ್ ಅನ್ನು ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೇಕಾಗತ್ತೆ. ಸೊ ಮೊದಲನೇ ಪಾಯಿಂಟ್ ಏನು ಹೇಳುತ್ತೆ, ಜನರಲ್ ಆಗಿ ನಮ್ಮ ಇಯರ್ಲಿ ಇನ್ಕಮ್ನ ಮ್ಯಾಕ್ಸಿಮಮ್ ಅಂದರೆ 3 ಟೈಮ್ ವ್ಯಾಲ್ಯೂ ಇರುವ ಮನೆಯನ್ನು ನಾವು ಕೊಂಡುಕೊಳ್ಬೋದು, ಅದಕ್ಕಿಂತ ಜಾಸ್ತಿ ನಾವು ತೆಗೆದುಕೊಳ್ಬಾರ್ದು ಅಂತ ಈ ರೂಲ್ ನಮಗೆ ಹೇಳುತ್ತೆ. ಸೊ ಈ ಪಾಯಿಂಟಿಂದ ಜನರಲ್ ಆಗಿ ನಾವು ಎಷ್ಟು ಮೊತ್ತದ ಮನೆಯನ್ನು ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ನೀವೀಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು, ನಿಮ್ಮ ಇಯರ್ಲಿ ಇನ್ಕಮ್ನ ಆಧಾರದ ಮೇಲೆ ನೀವು ಈಗ ಎಷ್ಟು ಬೆಲೆ ಬಾಳುವ ಮನೆಯನ್ನು ಖರೀದಿಸಬಹುದು ಅಥವಾ ಮಾಡಬಹುದು ಅಂತ. ಹಾಗೆ ಉಳಿದ 3 ಪಾಯಿಂಟನ್ನು ನಾವು ನೋಡಿದರೆ ಇದು ನಮಗೆ ಎಕ್ಸಾಕ್ಟ್ಲಿ ಎಷ್ಟು ಇನ್ಕಮ್ ಇರಬೇಕು ಅಂತ ತಿಳಿಸುತ್ತೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ. ಇಲ್ಲಿ 20 ಏನು ಹೇಳುತ್ತೆ, ಟೋಟಲ್ ವ್ಯಾಲ್ಯೂ ಏನಿದೆ ಮನೆಯ ಟೋಟಲ್ ವ್ಯಾಲ್ಯೂನ 20% ಅನ್ನು ನೀವು ಡೌನ್ ಪೇಮೆಂಟ್ ಆಗಿ ಕೊಡಲೇಬೇಕಾಗತ್ತೆ. ಮಿನಿಮಮ್ ಅಂದ್ರೆ ನೀವು 20% ಡೌನ್ ಪೇಮೆಂಟ್ ಕೊಡಲೇಬೇಕು, ಜಾಸ್ತಿ ಎಷ್ಟು ಕೊಡ್ಬೋದು. ಫಾರ್ ಎಕ್ಸಾಂಪಲ್, 50 ಲಕ್ಷದ ಮನೆ ಇತ್ತು ಅಂತ ಹೇಳಿದ್ರೆ ಮಿನಿಮಮ್ ಅಂದರೆ ನೀವು 10 ಲಕ್ಷವನ್ನು ಲೋನ್ ಮಾಡುವಾಗ ಡೌನ್ ಪೇಮೆಂಟ್ ಆಗಿ ಕೊಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಅಮೌಂಟನ್ನು ಕೂಡ ಲೋನ್ ಮಾಡ್ಲಿಕ್ಕೆ ಹೋಗ್ತಾರೆ. ಈ ರೀತಿ ಮಾಡೋದಲ್ಲ, ಮಿನಿಮಮ್ ಅಂದ್ರೂ ನಾವು ವ್ಯಾಲ್ಯೂನ 20% ಅನ್ನು ಡೌನ್ ಪೇಮೆಂಟ್ ಆಗಿ ಕೊಡಲೇಬೇಕಾಗತ್ತೆ. ಜಾಸ್ತಿ ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 20 ಲಕ್ಷ ಸೇವಿಂಗ್ ಇದೆ, ಸೊ 50 ಲಕ್ಷದ ಮನೆ, 20 ಲಕ್ಷವನ್ನು ನಾನು ಡೌನ್ ಪೇಮೆಂಟ್ ಆಗಿ ಕೊಡ್ತೀನಿ, ಉಳಿದ 30 ಲಕ್ಷವನ್ನು ಮಾತ್ರ ನಾನು ಲೋನ್ ಮಾಡ್ತೀನಿ ಅಂತಿದ್ರೆ ಅದನ್ನು ಕೂಡ ಮಾಡ್ಬೋದು. ಮಿನಿಮಮ್ ಅಂತ ಹೇಳಿದ್ರೆ 20% ಡೌನ್ ಪೇಮೆಂಟ್ ಆಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, 50 ಲಕ್ಷದ ಮನೆ ಆದರೆ 10 ಲಕ್ಷ ನಿಮ್ಮ ಹತ್ರ ಕ್ಯಾಶ್ ಇರಬೇಕಾಗತ್ತೆ, ಉಳಿದ 40 ಲಕ್ಷವನ್ನು ನೀವು ಲೋನ್ ಮಾಡ್ಬೋದು ಅಂತ ಈ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ. ನೆಕ್ಸ್ಟ್ 30
ಅಂತ ಒಂದು ಪಾಯಿಂಟ್ ಇದೆ. ಇದು ಏನಂತ ಹೇಳಿದರೆ, ನಮ್ಮ ಮಂತ್ಲಿ ಇನ್ಕಮ್ನ 30%ಗಿಂತ ಜಾಸ್ತಿ EMIಯನ್ನು ನಾವು ಕೊಡಬಾರ್ದು. ಅಂದರೆ ನನ್ನ ಮಂತ್ಲಿ ಇನ್ಕಮ್ 1 ಲಕ್ಷ ಅಂತ ಇಟ್ಕೊಳ್ಳಿ, ಇಲ್ಲಿ 30,000ಕ್ಕಿಂತ ಜಾಸ್ತಿ EMIಯನ್ನು ನಾನು ಪೇ ಮಾಡಬಾರ್ದು. ನನ್ನ ಮಂತ್ಲಿ ಇನ್ಕಮ್ನ 30%ಗಿಂತ ಜಾಸ್ತಿ ಹೋಮ್ ಲೋನ್ಗೆ EMI ಆಗಿ ಹೋಗಬಾರ್ದು. ಅದೇ ರೀತಿ ನೆಕ್ಸ್ಟ್ 20 ಅಂತ ಇದೆ. 20 ಅಂದರೆ 20 ವರ್ಷಕ್ಕಿಂತ ಜಾಸ್ತಿ ಹೋಮ್ ಲೋನನ್ನು ನೀವು ಮಾಡಬಾರ್ದು. ಮ್ಯಾಕ್ಸಿಮಮ್ ಅಂದರೆ ನೀವು 20 ವರ್ಷಕ್ಕೆ ಹೋಮ್ ಲೋನನ್ನು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಹೋಮ್ ಲೋನನ್ನು ನಾವಿಲ್ಲಿ ಮಾಡಬಾರ್ದು. ಸೊ ಹಾಗಿದ್ರೆ ಈ ರೂಲ್ನ ಪ್ರಕಾರ ನಾವೊಂದು 50 ಲಕ್ಷದ ಮನೆಯನ್ನು ಮಾಡಬೇಕು ಅಂತೇಳಿದ್ರೆ, ನಾನೊಂದು ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇದ್ದೀನಿ. ಈ ರೂಲ್ ಪ್ರಕಾರ ನಾನೊಂದು 50 ಲಕ್ಷದ ಮನೆಯನ್ನು ಮಾಡಬೇಕು ಅಂತೇಳಿದರೆ ಎಷ್ಟು ನನ್ನ ಮಂತ್ಲಿ ಇನ್ಕಮ್ ಇರಬೇಕು ಅಂತ ನೋಡೋಣ. ಈ ರೂಲ್ನ ಪ್ರಕಾರ ಹೋದರೆ ನಾವು ಯಾವ ರೀತಿ ಒಂದು ಲೋನನ್ನು ಮಾಡ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ಪ್ರಕಾರ ನಿಮಗೆ ಜನರಲ್ ಆಗಿ ಗೊತ್ತಾಯಿತು ನೀವು ಎಷ್ಟು ದೊಡ್ಡ ಮನೆಯನ್ನು ಮಾಡ್ಬೋದು ಅಂತ. ನನಗೆ 50 ಲಕ್ಷದ ಮನೆಯನ್ನು ಮಾಡಬೇಕು ಅಂತ ಹೇಳಿದರೆ ಈ ಪಾಯಿಂಟ್ ಪ್ರಕಾರ ಏನು ಹೇಳುತ್ತೆ, ನಿಮ್ಮ ಇಯರ್ಲಿ ಇನ್ಕಮ್ನ 3 ಟೈಮ್ಸ್ ಆಗುವಷ್ಟು ಮಾಡ್ಬೋದು ಅಂತ. ಅಂದರೆ 50 ಲಕ್ಷದ ಮನೆಯನ್ನು ಮಾಡಬೇಕು ಅಂತೇಳಿದ್ರೆ ನಿಮಗೆ ಅರೌಂಡ್ 17 ಲಕ್ಷ ಇಯರ್ಲಿ ಇನ್ಕಮ್ ಬೇಕಾಗತ್ತೆ. ಮೊದಲ ಪಾಯಿಂಟ್ ಹೇಳುವ ಪ್ರಕಾರ ನೀವು 17 ಇಂಟು 3 ಮಾಡಿದರೆ ಇಲ್ಲಿ 51 ಲಕ್ಷ ಆಗುತ್ತೆ. ಸೊ ನೀವು 17 ಲಕ್ಷ ಇಯರ್ಲಿ ಇನ್ಕಮ್ ಇದ್ರೆ ಮೊದಲೇ ಪಾಯಿಂಟ್ ಹೇಳುತ್ತೆ ನೀವು 51 ಲಕ್ಷದ ಮನೆಯನ್ನ ತೆಗೆದುಕೊಳ್ಬಹುದು ಅಂತ. ಬಟ್ ಉಳಿದ ಪಾಯಿಂಟ್ ಅನ್ನು ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ಸೊ ನನಗೊಂದು 50 ಲಕ್ಷದ ಮನೆ ಬೇಕು ಅಂತ ಇಟ್ಕೊಳ್ಳಿ. ಸೊ 50ರಲ್ಲಿ ನಾನು 20% ಡೌನ್ ಪೇಮೆಂಟ್ ಅನ್ನ ಮಾಡ್ತೀನಿ, ಇಂಟು 20 ಮಾಡ್ತೀನಿ. ಅಂದರೆ 10 ಲಕ್ಷವನ್ನು ನಾನಿಲ್ಲಿ ಡೌನ್ ಪೇಮೆಂಟ್ ಮಾಡಲೇಬೇಕು. ಉಳಿದ 40 ಲಕ್ಷಕ್ಕೆ ನಾನು ಲೋನನ್ನು ಮಾಡ್ಬೋದು. ಸೊ ನಾನು EMI ಕ್ಯಾಲ್ಕುಲೇಟರ್ಗೆ ಹೋಗ್ತೀನಿ, 40 ಲಕ್ಷ ಲೋನ್ ಮಾಡ್ತೀನಿ. ಪರ್ ಆ್ಯನಮ್ 8.5% ಇಂಟ್ರೆಸ್ಟಲ್ಲಿ ನಾವೀಗ ಕ್ಯಾಲ್ಕುಲೇಷನ್ ಮಾಡೋಣ. ರೂಲ್ ಏನು ಹೇಳುತ್ತೆ, ಮ್ಯಾಕ್ಸಿಮಮ್ ಅಂದರೆ 20 ವರ್ಷದ ಟರ್ಮನ್ನು ಇಟ್ಕೊಳ್ಬೋದು ಅಂತ. ಸೊ 40 ಲಕ್ಷ ಲೋನ್, 8.5% ಇಂಟ್ರೆಸ್ಟ್, 20 ವರ್ಷದವರೆಗೆ ಅಂದರೆ ನನ್ನ ಮಂತ್ಲಿ EMI ಇಲ್ಲಿ 34,700 ಬರುತ್ತೆ. ರೌಂಡ್ ಆಫ್ ಅಂತ 34,800 ಅಂತ ನಾವು ಇಟ್ಕೊಳ್ಳೋಣ. ಸೊ 40 ಲಕ್ಷ ನಾನು ಲೋನ್ ಮಾಡ್ತೀನಿ, 43 ಲಕ್ಷ ಟೋಟಲ್ ಆಗಿ 20 ವರ್ಷದಲ್ಲಿ ಇಂಟ್ರೆಸ್ಟನ್ನು ಪೇ ಮಾಡ್ತೀನಿ. ಸೊ ಇಲ್ಲಿ 34,700 ಬಂತು, ರೌಂಡ್ ಆಫ್ ಆಗಿ 34,800 ಅಂತ ಇಟ್ಕೊಳ್ಳೋಣ. ಸೊ 43 ಲಕ್ಷ ನಾನು ಇಂಟ್ರೆಸ್ಟ್ ಪೇ ಮಾಡ್ತೀನಿ, 40 ಲಕ್ಷ ಲೋನ್ ಮಾಡ್ತೀನಿ. ಸೊ 34,800 ಪ್ರತಿ ತಿಂಗಳು ನಾನು EMIಯನ್ನು ಕಟ್ಟಬೇಕು. ಇಷ್ಟು EMIಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನನ್ನ ಮಂತ್ಲಿ ಇನ್ಕಮ್ ಎಷ್ಟಿರಬೇಕು? ಸೊ ರೂಲ್ ಏನು ಹೇಳುತ್ತೆ, ನನ್ನ ಮಂತ್ಲಿ ಇನ್ಕಮ್ನ 30%ಗಿಂತ ಜಾಸ್ತಿ ನಾನು EMI ಆಗಿ ಕೊಡಬಾರ್ದು ಅಂತ. ಸೊ ನನ್ನ ಮಂತ್ಲಿ ಇನ್ಕಮ್ನ 30% 34,800 ಅಂತ ಹೇಳಿದ್ರೆ 100% ಎಷ್ಟಾಯಿತು? 50 ಲಕ್ಷದ ಮನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಪ್ರತಿ ತಿಂಗಳು ಅಟ್ಲೀಸ್ಟ್ 1,16,000 ಇನ್ಕಮ್ ಇರಲೇಬೇಕಾಗತ್ತೆ. ಈ ರೂಲ್ನ ಫಸ್ಟ್ ಪಾಯಿಂಟ್ ಅರೌಂಡ್ 17 ಲಕ್ಷ ಇಯರ್ಲಿ ಇನ್ಕಮ್ ಇರಬೇಕು ಅಂತ ಹೇಳುತ್ತೆ. ಬಟ್ ಇಲ್ಲಿ ಏನು ಹೇಳುತ್ತೆ ಈ ರೂಲ್, ಅಟ್ಲೀಸ್ಟ್ ಮಿನಿಮಮ್ ಅಂದರೂ 1,16,000 ನನಗೆ ಪ್ರತಿ ತಿಂಗಳು ಇರಬೇಕಾಗತ್ತೆ. ಅಂದರೆ ಅಟ್ಲೀಸ್ಟ್ 14 ಲ್ಯಾಕ್ ಇಯರ್ಲಿ ಇನ್ಕಮ್ ನನಗಿಲ್ಲಿ ಇರಲೇಬೇಕು ಅಂತ ಈ ರೂಲ್ ಹೇಳುತ್ತೆ. ಸೊ ಈ ರೂಲ್ ಪ್ರಕಾರ ನಾವೊಂದು ಹೋಮ್ ಲೋನನ್ನು ಮಾಡ್ಬೋದು. 20% ಡೌನ್ ಪೇಮೆಂಟ್, ಮ್ಯಾಕ್ಸಿಮಮ್ ನಿಮ್ಮ ಮಂತ್ಲಿ ಇನ್ಕಮ್ನ 30% EMI, ಹಾಗೆ 20 ವರ್ಷದವರೆಗೆ ನೀವು ಲೋನನ್ನು ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ನೀವು ಇಲ್ಲಿ ಕಡಿಮೆ ಕೂಡ ಮಾಡ್ಬೋದು, ನಿಮ್ಮ ಮಂತ್ಲಿ ಇನ್ಕಮ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕಡಿಮೆ ಕೂಡ ಮಾಡ್ಬೋದು. ಸೊ ಈ ರೂಲನ್ನು ಫಾಲೋ ಮಾಡ್ಕೊಂಡು ನಾವು ಹೋಮ್ ಲೋನನ್ನು ಮಾಡಿದಾಗ ನಾವು ನಮ್ಮ ಫಿನಾನ್ಸನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಕೆಲವರು ಏನು ಮಾಡ್ತಾರೆ, ಮನೆ ಬೇಕು ಅಂತ ಹೋಮ್ ಲೋನನ್ನು ಮಾಡ್ತಾರೆ, ಬಟ್ ಅವರ ಸ್ಯಾಲ್ರಿ ಅಥವಾ ಅವರ ಮಂತ್ಲಿ ಇನ್ಕಮ್ನ ಮೇಜರ್ ಪಾರ್ಟ್ ಹೋಮ್ ಲೋನ್ಗೆ ಹೋಗುತ್ತೆ, ಅವರಿಗೆ ಬೇರೆ ಯಾವುದಕ್ಕೂ ಅಮೌಂಟ್ ಸಿಗ್ತಾ ಇರೋದಿಲ್ಲ. ಬಟ್ ಈ ರೂಲನ್ನು ಫಾಲೋ ಮಾಡಿದಾಗ ಅದು ಆಗೋದಿಲ್ಲ. ನಮ್ಮ ಮಂತ್ಲಿ ಇನ್ಕಮ್ನ 30% ಮಾತ್ರ ನಾವು EMIಗೆ ಇಟ್ಕೊಂಡಾಗ ನಮಗೆ 70% ಉಳಿಯುತ್ತೆ, ಅದನ್ನು ನಾವು ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾವು ಹೋಮ್ ಲೋನ್ ಮಾಡುವಾಗ ಈ ರೀತಿ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇದು ಒಂದು ವಿಧಾನ ಆಯಿತು. ಇನ್ನು ನಾನು ಆಗಲೇ ಹೇಳಿದೆ, ನಾವು ಇಂಟ್ರೆಸ್ಟ್ ಫ್ರೀಯಾಗಿ ಯಾವ ರೀತಿ ಹೋಮ್ ಲೋನನ್ನು ತೆಗೆದುಕೊಳ್ಳೋದು. ನಾವು ಹೋಮ್ ಲೋನ್ ಮಾಡ್ತೀವಿ, ಬಟ್ ಅದರಿಂದ ಲಾಭವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಸ್ಮಾರ್ಟಾಗಿ ಡಿಸಿಷನನ್ನು ತಗೊಂಡ್ರೆ ಅಂತ. ಸೊ ಯಾವ ರೀತಿ? ಸೊ ಈ ರೂಲ್ನ ಮೊದಲನೇ ಪಾಯಿಂಟ್ ಏನು ಹೇಳುತ್ತೆ, 3 ಅಂತ ಹೇಳಿದರೆ ನನ್ನ ಆ್ಯನ್ಯುವಲ್ ಇನ್ಕಮ್ನ 3 ಟೈಮ್ಸ್ ಆಗುವಷ್ಟು ವ್ಯಾಲ್ಯೂನ ಮನೆಯನ್ನು ನಾನು ತೆಗೆದುಕೊಳ್ಬೋದು ಅಂತ. ಸೊ ಹಾಗಿದ್ರೆ ಒಂದು 50 ಲಕ್ಷದ ಮನೆಯನ್ನು ತೆಗೆದುಕೊಳ್ಬೇಕಾದ್ರೆ ಜನರಲ್ ಆಗಿ ಈ ರೂಲ್ ಏನು ಹೇಳುತ್ತೆ, ಇಯರ್ಲಿ 17 ಲಕ್ಷ ಇನ್ಕಮ್ ಇರಬೇಕು ಅಂತ. ಬಟ್ ಈ ರೂಲನ್ನು ನಾವು ಫಾಲೋ ಮಾಡ್ತಾ ಹೋದಾಗ ಏನಾಗುತ್ತೆ, ಇಯರ್ಲಿ ನಮಗೆ 14 ಲಕ್ಷ ಇನ್ಕಮ್ ಇದ್ರೆ ಸಾಕು ಅಂತ ಹೇಳುತ್ತೆ. ಬಟ್ ನೀವು ಲಾಭ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಹೋಮ್ ಲೋನನ್ನು ಮಾಡಿ ಲಾಭ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ಈ ರೂಲನ್ನು ಫಾಲೋ ಮಾಡಿದ್ರೆ ನೀವು ಇಲ್ಲಿ ಲಾಭ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಿಮ್ಮ ಇಯರ್ಲಿ ಇನ್ಕಮ್ನ 3 ಟೈಮ್ ವ್ಯಾಲ್ಯೂ ಮನೆಯನ್ನು ನೀವು ಕೊಂಡ್ಕೊಳ್ಬೇಕು. ಅಂದರೆ 50 ಲಕ್ಷದ ಮನೆಯನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ 17 ಲಕ್ಷ ಬೇಕು. ಈ ಕ್ಯಾಲ್ಕುಲೇಷನ್ ಪ್ರಕಾರ 14, ಬಟ್ ಈ ಜನರಲ್ ಕ್ಯಾಲ್ಕುಲೇಷನ್ ಪ್ರಕಾರ 17 ಲಕ್ಷ ಬೇಕು. ನಿಮ್ಮ ಹತ್ರ 17 ಲಕ್ಷ ಇನ್ಕಮ್ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನು ನೀವು ಮಂತ್ಲಿ ಇನ್ಕಮ್ಗೆ ಡಿವೈಡ್ ಮಾಡ್ತೀರಿ. ಇಯರ್ಲಿ 17 ಲಕ್ಷ ಇತ್ತು, 17 ಡಿವೈಡೆಡ್ ಬೈ 12 ಮಾಡ್ತೀರಿ. ಅಂದರೆ ಮಂತ್ಲಿ ನಿಮಗೆ
1,41,42,000 ಇನ್ಕಮ್ ಇತ್ತು ಅಂತ ಇಟ್ಕೊಳ್ಳಿ. 1,42,000 ಅಲ್ಲಿ ಈ ರೂಲ್ ಏನು ಹೇಳುತ್ತೆ, ನಿಮ್ಮ ಇನ್ಕಮ್ನ 30% ನೀವು ಮ್ಯಾಕ್ಸಿಮಮ್ ಆಗಿ ಹೋಮ್ ಲೋನ್ಗೆ ಕೊಡ್ಬೋದು ಅಂತ. ಸೊ ಇದರ 30% ಅಂದರೆ 42,600 ಆಯಿತು. ಪ್ರತಿ ತಿಂಗಳು ನೀವು 42,600 EMI ಆಗಿ ಕೊಡ್ಬೋದು ಆಸ್ ಪರ್ ರೂಲ್. ಸೊ ನಾವಿಲ್ಲಿ EMI ಕ್ಯಾಲ್ಕುಲೇಟರ್ಗೆ ಬಂದರೆ ಸೇಮ್ 40 ಲಕ್ಷ ಲೋನ್ ಮಾಡ್ತೀವಿ, ಸೇಮ್ 50 ಲಕ್ಷದ ಮನೆ, 10 ಲಕ್ಷವನ್ನು ನಮ್ಮ ಸೇವಿಂಗನ್ನು ಹಾಕ್ತೀವಿ, 40 ಲಕ್ಷ ಲೋನ್ ಮಾಡ್ತೀವಿ. ಇಲ್ಲಿ 34,700 ಮಾತ್ರ EMI ಬರುವಂಥದ್ದು. ಬಟ್ ರೂಲ್ ಪ್ರಕಾರ ನಾವಿಲ್ಲಿ 42,600ವರೆಗೂ EMI ಅನ್ನು ಪೇ ಮಾಡ್ಬೋದು. ಸೊ ಅಂದರೆ ನಮ್ಮ ಲೋನ್ 42,600 ನಾವು ಪೇ ಮಾಡ್ತಾ ಹೋದರೆ ನಮ್ಮ ಲೋನ್ ಬೇಗ ಕ್ಲಿಯರ್ ಆಗುತ್ತೆ. ಎಷ್ಟು ಬೇಗ ಕ್ಲಿಯರ್ ಆಗ್ಬೋದು? ಅರೌಂಡ್ 13 ವರ್ಷದಲ್ಲೇ. ಸೊ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ EMI ಈಗ 42,447 ಬಂತು. ಅರೌಂಡ್ 13 ವರ್ಷ ನಾವು 42,600 ಪೇ ಮಾಡ್ತಾ ಹೋದರೆ ನಮ್ಮ ಲೋನ್ ಕ್ಲಿಯರ್ ಆಗುತ್ತೆ. ಬಟ್ ರೂಲ್ ಪ್ರಕಾರ 20 ವರ್ಷದವರೆಗೂ ನಾವು ಲೋನ್ ಅನ್ನ ಕ್ಯಾರಿ ಮಾಡಬಹುದು. ಸೊ 42,600 20 ವರ್ಷದವರೆಗೆ ಕ್ಯಾರಿ ಮಾಡಿದಾಗ ಏನಾಗುತ್ತೆ, 34,800 EMI ಅಂತ ತಗೊಳ್ಳೋಣ, ಮೈನಸ್ 34,800. ಇಲ್ಲಿ 7,800 ಅಮೌಂಟ್ ಡಿಫ್ರೆನ್ಸ್ ಬರುತ್ತೆ. ಸೊ ಈ ಅಮೌಂಟನ್ನು ನಾವೇನು ಮಾಡ್ಬೋದು, SIP ಮಾಡಬೇಕಾಗತ್ತೆ. 7,800 SIP ಮಾಡ್ತೀನಿ 20 ವರ್ಷದವರೆಗೆ. ಯಾಕೆ ಹೇಳಿದರೆ ನಮ್ಮ ಲೋನ್ ಟರ್ಮ್ ಕೂಡ 20 ವರ್ಷ ಇರುವಂಥದ್ದು. ಸೊ ನನ್ನ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ 12 ಇರುತ್ತೆ. ಪ್ರತಿ ವರ್ಷ ನನಗೊಂದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ 12% ಬಂತು ಅಂತ ಇಟ್ಕೊಳ್ಳಿ. 20 ವರ್ಷದವರೆಗೂ ನಾನು ಈ SIP ಅನ್ನು ಮಾಡ್ತೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಏನು ನನ್ನ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇಲ್ಲ. ರೂಲ್ ಪ್ರಕಾರ ಮ್ಯಾಕ್ಸಿಮಮ್ ಆಗಿ ನಾನು 30% EMIಗೆ ಕೊಡ್ಬೋದು. ಸೊ ಆ EMI ಅಮೌಂಟಲ್ಲೇ ಉಳಿಸಿ ನಾನು ಇಲ್ಲಿ SIP ಮಾಡ್ತಾ ಇರುವಂಥದ್ದು, EMI ಅನ್ನು ನಾನು ಕಡಿಮೆ ಕೊಡ್ತಾ ಇರುವಂಥದ್ದು. ಸೊ ರೂಲನ್ನೇ ಫಾಲೋ ಮಾಡ್ತಾ ಇದ್ದೀನಿ. 7,800 ನಾನು 20 ವರ್ಷದವರೆಗೆ SIP ಮಾಡಿದರೆ 12% ರಿಟರ್ನ್ ಸಿಕ್ತು ಅಂತ ಹೇಳಿದ್ರು. ನನಗೆ 20 ವರ್ಷ ಆಗುವಾಗ 77,93,000 ಸಿಗುತ್ತೆ. ಇದರಲ್ಲಿ 18,70,000 ನನ್ನ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅರೌಂಡ್ 59 ಲಕ್ಷ ನನಗೆ ರಿಟರ್ನ್ ಆಗಿ ಬಂದಿರುತ್ತೆ. ಸೊ ನಾನಿಲ್ಲಿ EMI ಅನ್ನು ಎಷ್ಟು ಪೇ ಮಾಡಿರ್ತೀನಿ, 43 ಲಕ್ಷ EMI ಅನ್ನು ಪೇ ಮಾಡಿರ್ತೀನಿ. ನನಗೆ ರಿಟರ್ನ್ ಬಂದಿರುವಂಥದ್ದು 59 ಲಕ್ಷ. ಬಟ್ ಈ 59 ಲಕ್ಷ ರಿಟರ್ನ್ಗೆ ನಾನು ಒಂದಷ್ಟು ಟ್ಯಾಕ್ಸನ್ನು ಕೂಡ ಪೇ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ನಾನು 20 ವರ್ಷದವರೆಗೂ ಒಂದು ಇನ್ವೆಸ್ಟ್ಮೆಂಟನ್ನು ಇಟ್ಕೊಂಡು ಸೇಲ್ ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಸೊ ನಾನು ಇಂಟ್ರೆಸ್ಟ್ ಪೇ ಮಾಡಿರುವಂಥದ್ದು 43,30,000. ನನಗೆ ಇಲ್ಲಿ ರಿಟರ್ನ್ ಸಿಕ್ಕಿರುವಂಥದ್ದು ನನ್ನ ಇನ್ವೆಸ್ಟ್ಮೆಂಟ್ ಬಿಟ್ಟು 59 ಲಕ್ಷ. 59 ಲಕ್ಷದಲ್ಲಿ ನೀವು ಒಂದಷ್ಟು ಟ್ಯಾಕ್ಸನ್ನು ಪೇ ಮಾಡಿದರೂ ಕೂಡ ನೀವು ಫೈನಲಿ ಲಾಭದಲ್ಲೇ ಇರ್ತೀರಿ. ಪ್ಲಸ್ ನೀವು ಇಲ್ಲಿ ಪ್ರತಿ ತಿಂಗಳು ಮಾಡಿದಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಫೈನಲಿ ನೀವು ಲಾಭದಲ್ಲೇ ಇರ್ತೀರಿ. ಸೊ ಈ ರೀತಿ ನಾವು ಒಂದು ಸ್ಮಾರ್ಟ್ ಡಿಸಿಷನ್ನ ತಗೊಂಡಾಗ ಲೋನ್ ಮಾಡಿಯೂ ಕೂಡ ನಾವು ಲಾಭದಲ್ಲಿ ಇರ್ಬೋದು. ಸೊ ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ರೂಲನ್ನು ಫಾಲೋ ಮಾಡ್ತಾ ಹೋದಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ರೂಲ್ ಪ್ರಕಾರ ನನ್ನ ಇನ್ಕಮ್ನ 3 ಟೈಮ್ ವ್ಯಾಲ್ಯೂ ಇರುವ ಮನೆಯನ್ನು ನಾನು ತೆಗೆದುಕೊಳ್ಬೋದು ಅಂತ. ಸೊ ಅದರ ಅರ್ಥ ನನಗೊಂದು 50 ಲಕ್ಷದ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಅರೌಂಡ್ 17 ಲ್ಯಾಕ್ ನನ್ನ ಹತ್ರ ಇನ್ಕಮ್ ಇರಬೇಕಾಗತ್ತೆ ಇಯರ್ಲಿ. ಸೊ ಉಳಿದ ಕ್ಯಾಲ್ಕುಲೇಷನ್ ಒಂದಷ್ಟು ಎಕ್ಸಾಕ್ಟಾಗಿ ನಿಮಗೆ ತಿಳಿಸುತ್ತೆ. ಮಿನಿಮಮ್ ಅಂದರೆ ನೀವು ಇಷ್ಟು ಅಮೌಂಟ್ ಇರಲೇಬೇಕು ಅಂತ. ಸೊ ಮಿನಿಮಮ್ ಅಂದರೆ 50 ಲಕ್ಷದ ಮನೆಯನ್ನು ತೆಗೆದುಕೊಳ್ಬೇಕಂತ ಹೇಳಿದರೆ ಮಿನಿಮಮ್ 14 ಲಕ್ಷ ಬೇಕಾಗುತ್ತೆ. ಮಿನಿಮಮ್ ನಿಮ್ಮ ಇನ್ಕಮ್ 14 ಲಕ್ಷ ಇತ್ತು ಅಂತ ಹೇಳಿದ್ರೆ ನೀವು 50 ಲಕ್ಷದ ಮನೆಯನ್ನು ಮಾಡ್ಬೋದು. ಬಟ್ ಈ ರೀತಿ ಸ್ಮಾರ್ಟ್ ಡಿಸಿಷನನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ, ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ ನಿಮ್ಮ ಅಮೌಂಟ್ ಲಿಮಿಟೆಡ್ ಆಗಿರುತ್ತೆ. ಬಟ್ ಇಲ್ಲಿ ಮೊದಲನೇ ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಆಗ ನೀವು ಸ್ಮಾರ್ಟಾಗಿ ಇಲ್ಲಿ ಡಿಸಿಷನನ್ನು ತಗೊಳ್ಳಿಕ್ಕೆ ಆಗತ್ತೆ, ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಸೊ ಹಾಗಾಗಿ ನೀವು ಹೋಮ್ ಲೋನನ್ನು ಮಾಡ್ತೀರಿ ಅಂತ ಹೇಳಿದರೆ ಮೊದಲನೇದಾಗಿ ನೀವು ನೋಡಬೇಕಾದಂಥದ್ದು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂತ. ಅದರ 3 ಟೈಮ್ ವ್ಯಾಲ್ಯೂ ಇರುವ ಮನೆಯನ್ನು ನೀವು ತೆಗೆದುಕೊಳ್ಬೋದು. ಆಗ ಈ ಕ್ಯಾಲ್ಕುಲೇಷನನ್ನು ನೀವು ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನೀವು ಎಷ್ಟು ಹೋಮ್ ಲೋನ್ಗೆ ಇಂಟ್ರೆಸ್ಟನ್ನು ಪೇ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ರಿಟರ್ನನ್ನು ಪಡೀಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಮ್ ಲೋನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಈ ರೂಲನ್ನು ಅಪ್ಲೈ ಮಾಡಿಕೊಂಡು ಫಾಲೋ ಮಾಡಿ ಸ್ಮಾರ್ಟ್ ಇನ್ವೆಸ್ಟರ್, ಅದೇ ರೀತಿ ಸ್ಮಾರ್ಟ್ ಡಿಸಿಷನ್ ಮೇಕರ್ ಆಗಿ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೋಮ್ ಲೋನ್ ಮಾಡ್ತಾ ಇದ್ದಾರೆ ಅಂತಿದ್ರೆ ಅವರಿಗೆ ಈ ವಿಡಿಯೋನ ತೋರಿಸಿ ಈ ರೀತಿ ಸ್ಮಾರ್ಟ್ ಡಿಸಿಷನ್ ಅನ್ನು ತಗೊಂಡು ಹೋಮ್ ಲೋನ್ ಮಾಡಿಕೊಂಡು ಪ್ರಾಫಿಟ್ ಅನ್ನು ಮಾಡ್ಲಿಕ್ಕೆ ಹೇಳಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.